M30 M30ಗೆ ಎಷ್ಟು ಸಿಮೆಂಟ್ ಹಾಕ್ಬೇಕು ಅಷ್ಟು ಆ ಪ್ರಪೋರ್ಷನ್ ಅಲ್ಲಿ ನೀವು ಕಾಂಕ್ರೀಟ್ ಮಾಡಬೇಕು. ಅದಿಲ್ಲದೆ ನಾವು ಕೆಲಸ ಮಾಡಕ್ ಬಿಡಲ್ಲ. ನಮ್ಗೆ ಬೇಕಾಗಿದ್ದು ಮಾಡಬೇಡಿ, ನೀವು ನಮ್ಗೆ ಬೇಕಾಗಿದ್ದು ಯಾವ್ದನ್ನು ಮಾಡಬೇಡಿ. ನಿಮ್ಗೆ ನಾವು ಕೇಳ್ತಿರೋದು ನಿಮ್ಗೆ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಿದೀರಾ. ಇಂಜಿನಿಯರ್ ನೀವು 12ರಿಂದ 15 ಹೇಳಂಗಿಲ್ಲ, 15 ಅಂದ್ರೆ 15 ಅಂತ ಹೇಳಿ ಅಥೆಂಟಿಕೇಟೆಡ್ ಸೈಟ್ ಕಂಡೀಷನ್ ಮೇಲೆ ನೀವು ಕೆಲಸ ಮಾಡೋಕ್ಕಾಗಲ್ಲ ರೀ. ನೀವು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಬೇಕು. M30ಗೆ ಎಷ್ಟು ಸಿಮೆಂಟ್ ಹಾಕ್ಬೇಕು ಅಷ್ಟು ಆ ಪ್ರಪೋರ್ಷನ್ ಅಲ್ಲಿ ನೀವು ಕಾಂಕ್ರೀಟ್ ಮಾಡಬೇಕು. ಅದಿಲ್ಲದೆ ನಾವು ಕೆಲಸ ಮಾಡಕ್ ಬಿಡಲ್ಲ. ಬೇಕಾದ್ರೆ ಜಿಲ್ಲಾಧಿಕಾರಿಗಳೇ ಬರಲಿ, ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ವಿ, ಆಯ್ತಾ, ವಾಪಸ್ ಮಾಡ್ತಾರೆ. ನೀವು ನಿಮ್ಮ ಇಂಜಿನಿಯರ್ ಬರಬೇಕು. ಯಾರು ನಿಮ್ಮ ಲ್ಯಾಂಡ್ ಆರ್ಮಿ ಬೆಂಗಳೂರು ಇದೆಯಲ್ಲ, ಆ ಲ್ಯಾಂಡ್ ಆರ್ಮಿ ಬೆಂಗಳೂರು ಇಂಜಿನಿಯರ್ ಬಂದು ನಮ್ದು ಇಂತಿಂಥ ವರ್ಕ್ ಇಷ್ಟಿಷ್ಟು ಮಾಡ್ತೀವಿ, ಇಷ್ಟು ಕ್ವಾಲಿಟಿ, ಇಷ್ಟು ಥಿಕ್ನೆಸ್ ಅಂತ ಹೇಳಬೇಕು. ನೀವು ಒಟ್ಟು 1.5 ಅಡಿ ಥಿಕ್ನೆಸ್ ಟೋಟಲಿ ಬರುವಂಥದ್ದನ್ನ ನೀವು 15 ಸೆಂಟಿಮೀಟರ್ 12 ಸೆಂಟಿಮೀಟರ್ ಮಾಡಿ ಮುಗಿಸಿದ್ರೆ ಇದಲ್ಲ. ಇದು ಕೆಲಸನ ಕರೆಕ್ಟ್ ಮಾಡ್ಬೇಕು. ಇದಕ್ಕೆ ಯಾವ ಕಾರಣಕ್ಕೂ ನಮ್ದು ರಾಜಿ ಇಲ್ಲ. ನೀವು ನಮ್ಮ ಪಟ್ಟಣ ಪಂಚಾಯತಿಯವರು ಕೌನ್ಸಿಲರ್ ಕೇಳಿ ಇಷ್ಟೇ ಮಾಡೋದು ನಾವು ಅಂತ ಹೇಳೋದು ನಿಮ್ಮವರೇ ಹೇಳ್ಕೊಂಡು ಹೋಗಿದ್ದಾರೆ. ನಮ್ಗೇನು ಸಂಬಂಧ ಇಲ್ಲ. ನೀವು ಅದು ಮಾಡ್ಬೇಕಾದ್ರೆ ಏನು ಮಾಡ್ಬೇಕಿತ್ತು ಗೊತ್ತನ್ರಿ, ಇದು 15 ಸೆಂಟಿಮೀಟರ್ ಅಲ್ಲ, ಇದು 1.5 ಅಡಿ ಆಳ ಆಗಿಬೇಕಿತ್ತು. ಇದನ್ನು ಸರ್ಫೇಸ್ ಮಾಡಬೇಕಿತ್ತು. ಆಮೇಲೆ ಕಾಂಕ್ರೀಟ್ ಫಿನಿಶ್ ಆದಮೇಲೆ ಈ ಲೆವೆಲ್ ಬರಬೇಕಿತ್ತು. ಏನು ಫ್ರಾನ್ಸಿಸ್ ಅವರೇ, ಇದನ್ನ ಈಗ 1.5 ಅಡಿ ಹೈಟ್ ಮಾಡಿ ಇದಕ್ಕೇನು ಫಿಲ್ ಮಾಡ್ತೀರಿ? ಇದನ್ನ ಏನು ಮಾಡ್ತೀರಿ? ಹೋಗ್ಲಿ, ಯಾರು ಕೇಳೋರಿದ್ದಾರೆ? ಯಾರು ಏನು ಕೇಳೋರಿಲ್ಲ. ಈ ಸಿಸ್ಟಮ್ ನಡೆಯಲ್ಲ ಬಿಡಿ. ಯಾರು ಏನೇ ಹೇಳಿ ಬೇಕಾದ್ರೆ ಈ ಸಿಸ್ಟಮ್ ನಡೆಯಲ್ಲ. ನೀವು ಮಾಡ್ತೀರಾ? ಏನು ಎಸ್ಟಿಮೇಟ್ ಇದೆ, ಎಸ್ಟಿಮೇಟ್ ಪ್ರಾವಿಷನ್ ಏನಿದೆ, ಎಸ್ಟಿಮೇಟ್ ಪ್ರಕಾರ ನೀವು ಕೆಲಸ ಮಾಡಿ. ಎಸ್ಟಿಮೇಟ್ ಪ್ರಕಾರ ನೀವು ಕೆಲಸ ಮಾಡದಿದ್ರೆ ನೀವು ಕೆಲಸ ಮಾಡಬೇಡಿ. ಇದ್ರ ಯಾವ ರಾಜಿ ಇಲ್ಲ. ಕೇಳಿ ನೋಡಿ, ಯಾರು ಬೇಕಾದ್ರೆ ಬರಲಿ, ನೋ ಪ್ರಾಬ್ಲಮ್. ಇದಕ್ಕೆ ರಾಜಿ ಇಲ್ಲ. ನೀವು ಕ್ವಾಲಿಟಿ ಆಫ್ ವರ್ಕ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಇದ್ದಾನೆ ತಪ್ಸ್ಕೊಂಡು ಹೋಗ್ತಾನೆ. ಅರ್ಥ ಆಯ್ತಾ? ನೀವೆಲ್ಲರೂ ಪಾಪ ಚಂದಮ್ಮ ನೋಡ್ಕೊಂಡಿರ್ಬೋದೇನೋ ಗೊತ್ತಿಲ್ಲ. ಇಲ್ಲ ಇಲ್ಲ ಪಾಪ ಯಾರನ್ನೂ ನೋಡ್ಲಿಲ್ಲ ಅಂತ ನನಗೂ ಗೊತ್ತಿರ್ಬೋದು. ನೀವೆಲ್ಲ ಯಾರನ್ನೂ ನೋಡಿದ್ದು ಇಲ್ಲಕ್ಕೆ ಬರ್ತೀವಿ. ನೀವು ನಿಂತ್ಕೊಂತಿರಲಿಲ್ಲ, ಅಲ್ಲೇ ನಿಂತ್ಕೊಂಡು ಮಾಡ್ತೀವಿ ಅಲ್ವಾ? ನಿಂತ್ಕೊಂಡಿದ್ದು ನೋಡಿದ್ದು ಯಾರಿಗಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಬಿಡಿ, ನಾನು ಯಾರಂತ ನೀವು ಬೇಡ, ನೀವು ಯಾರಂತ ನಂಗೆ ಬೇಡ. ನಂಗೆ ಇದೆಲ್ಲ ಪ್ರತಿಯೊಂದು ಗೊತ್ತಿದೆ. ಅರ್ಥ ಆಯ್ತಾ? ಅದಿಲ್ಲದೆ ಇಲ್ಲೆಲ್ಲಿ ಹ್ಯಾಂಡ್ ಆರ್ಮ್ ಚಿಕ್ಕಮಗಳೂರು ಮಾಡ್ತಿದ್ರು. ಯಾಕೆಂದ್ರೆ ಅವ್ರು ಬೆನ್ನ ಹತ್ತಿದ್ವಲ್ಲ ನಾವಿಲ್ಲಿ. ಇದರಲ್ಲಿ ರಾಜಿ ಇಲ್ಲ. ಹೇಳಿ, ಈಗ ಅದನ್ನ ನೀವು ಅಗದು ತೋರಿಸ್ತೀರಾ? DLC ಕೇಳಿ ಸರ್, ಮಾತಾಡಿ. ನೀವೆಲ್ಲ ಕ್ವಾಲಿಟಿ ಕೇಳ್ತಾರೆ, ಅವರೇ ಬರ್ತಾರೆ. ಒಂದು ನಿಮಿಷ, ಇಂಜಿನಿಯರ್ ಬರ್ತಾರೆ. ನಾನೇನ್ ಮಾಡಕ್ಕಾಯ್ತದೆ? ನಾನೇನು ಕಾಂಟ್ರಾಕ್ಟರ್, ಅವ್ರ ಇಂಜಿನಿಯರ್ ಬರ್ತಾರೆ. ನೀವೇನಿದೆ ನೀವು ಕ್ವಶನ್ ಕೇಳಿ ಇದು ಮಾಡಿ. ಅಂದ್ರೆ ನೀವು ಕಾಂಟ್ರಾಕ್ಟರ್ ಅಷ್ಟೇ. ನಾನು ಮಾಡಿದೀನಿ. ನಾವು ನಮ್ಮ ಕೆಲಸಗಳನ್ನ ಈ ಕಾಂಟ್ರಾಕ್ಟ್ಗೆ ಏನು ಲೆಕ್ಕಾಚಾರ ಕ್ವಾಲಿಟಿ ಕೆಲಸ. ಒಂದು ನಿಮಿಷ ಬೇಜಾರು ಮಾಡ್ಕೊಂಬಿಡಿ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಈಗ ನಿಮ್ದು ಕೆಲಸ ಇಷ್ಟೇ ತಾನೇ ನೀವು ಮಾಡೋದು? ಇಷ್ಟೇ. ಇದಕ್ಕೆ DLC ಅಂತ ಅಂದ್ರೆ ಇಷ್ಟೇ, ನೀವು ವೆಟ್ ಮಿಕ್ಸ್ ಅಂದ್ರೆ ಇಷ್ಟೇ. ಸರ್, ನಾವು ನಮ್ಮ ಇದ್ರಲ್ಲಿ ಕ್ವಾಲಿಟಿಯಾಗಿ ಕೆಲಸ ಮಾಡಿದೀವಿ. ನಿಮ್ಗೆ ಏನೇನು ಬೇಕು ಅಂತ ಬೇಕಾಗಿದ್ದು ಮಾಡಬೇಡಿ. ನೀವು ನಮ್ಗೆ ಬೇಕಾಗಿದ್ದು ಯಾವ್ದನ್ನು ಮಾಡಬೇಡಿ. ನಿಮ್ಗೆ ನಾವು ಕೇಳ್ತಿರೋದು ನಿಮ್ಗೆ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಿದೀರಾ? ಹೌದಾ ಸರ್? ಏನೇನು ಹಾಕಿದಿರಿ? ಈಗ ಅಲ್ಲಿ ಮಾಡಿದ್ವಲ್ಲ ಸರ್. ಸರಿ, ಹಾಗಾದ್ರೆ ಬನ್ನಿ, ಬರ್ರಿ. ಆಯ್ತು, ನಿಮ್ಗೆ ನಾನು ಬರಲ್ಲ. ಅದಕ್ಕೆ ಬರ್ಬೇಕ್ರಿ. ನೀವು ಒಳ್ಳೆ ಇಂಜಿನಿಯರ್ ಬರ್ತಾರೆ. ಚಂದಕ್ಕೆಲ್ಲ ಬರೋದು. ಇಷ್ಟೊತ್ತವರೆಗೆ ನಿಮ್ಗೆ ನಾವು ಗೌರವ ಕೊಟ್ಟು ಆಯ್ತಾ? ಒಂದ್ ನಿಮಿಷ ಇಷ್ಟೊತ್ತವರೆಗೆ ನಾವು ಗೌರವದಿಂದಾನೇ ನೀವು ಮಾತಾಡಿದೀವಿ. ನಾವು ಕೇಳಲ್ಲ. ನೀವೇನು ಹೇಳ್ತಿದ್ದೀರಿ? ನಾವು 100% ಎಷ್ಟು ಎಸ್ಟಿಮೇಟ್ ಏನಿದೆ ಅದನ್ನು ಮಾಡಿದೀವಿ ಅಂತೀರಿ. ಒಂದ್ಸರಿ ಹೇಳ್ತೀರಿ DLC ವೆಟ್ ಮಿಕ್ಸ್ M30 ಅಂತ ಹೇಳ್ತೀರಿ, ಇನ್ನೊಂದ್ಸರಿ ಹೇಳ್ತೀರಿ GSP ಇದೆ ಅಂತೀರಿ. ನೀವು ಯಾವ್ದಂತ ಕನ್ಫ್ಯೂಷನ್ ಇದೆ, ಹೆಂಗೆ ಕೆಲಸ ಮಾಡಿಸ್ತೀರಿ ನೀವು? ಹೇಳ್ರಿ, ನೀವು ಹೇಳ್ಬೇಕಲ್ಲ. ನಾವು ಹೇಳೋದು ಕರೆಕ್ಟ್ ಹೇಳಿ. ನೀವು ಎಷ್ಟು MM, ಎಷ್ಟು ಥಿಕ್ನೆಸ್, ಎಷ್ಟು ಸೆಂಟಿಮೀಟರ್ GSP ಇದೆ, ಎಷ್ಟು ಸೆಂಟಿಮೀಟರ್ ವೆಟ್ ಮಿಕ್ಸ್ ಇದೆ? 4 ಕೊಡಲ್ಲ ಸರ್. ಎಲ್ಲವೇ ನಂಗೆ ಗೊತ್ತಿಲ್ಲ ರೀ. 1 ಇಂಚ್ ಆಗಿರಲಿ. ಎಸ್ಟಿಮೇಟ್ ತೆಗೀರಿ ನಿಮ್ದು ಮೊಬೈಲಲ್ಲಿ. ಎಷ್ಟು ಬರ್ತಾರೆ ಸರ್? ಈಗ ಬರ್ರಿ, ಇಂಜಿನಿಯರ್ ಹತ್ರ ಮಾತಾಡ್ತೀವಿ. ನೋಡ್ರಿ, ಒಂದು ನಿಮಿಷ ತಿಳ್ಕೊಳ್ಳಿ. ಇದಕ್ಕೆ ಯಾವ ರಾಜಿನೇ ಇಲ್ಲ. ಬೇಡ ಸರ್, ಅದೇನಿದೆ ನಿಮ್ದು ಇದನ್ನ ಮಾಡಿ ಸರ್. ಅಲ್ಲ, ಮಾಡೋದು ಬೇಡ. ನೀವು ಹೇಳಿ, ನಾನು ಏನ್ ಮಾಡ್ತೀನಿ ಅಂತ ಹೇಳಿ. ನಿಮ್ಗೆ ಗೊತ್ತಿರಲ್ವಾ? ನೀವು ಕೆಲಸ ಮಾಡ್ತಿದ್ದೀರ. ನೀನು ಏನೇನು ಮಾಡ್ತಿದ್ದೀರಿ? ನೀವು ಹೋಗ್ಲಿ ಹೇಳಿ, ಏನೇನು ಮಾಡ್ತಿದ್ದೀರಿ? ನೀವು ಕೆಲಸ ಕ್ವಾಲಿಟಿ ಕೆಲಸ ಮಾಡ್ತೀನಿ. ನೀವು ಅದೆಲ್ಲ ಬಿಟ್ಬಿಡ್ರಿ. ಥಿಕ್ನೆಸ್ ಏನ್ ಹಾಕಿದ್ರಿ? ಯಾವ್ದಾದ್ರು ಥಿಕ್ನೆಸ್ 6 ಇಂಚ್ ಥಿಕ್ನೆಸ್ ಹಾಕಿದ್ರಿ. 6 ಇಂಚ್ ಥಿಕ್ನೆಸ್ ಕಾಂಕ್ರೀಟ್ ಅಷ್ಟೇ ಮಾಡಿದಿರಿ ನೀವು. ಅದಕ್ಕಿಂತ ಕೆಳಗಡೆ ನೀವು ಏನ್ ಕಾರಣಕ್ಕೂ ವೆಟ್ ಮಿಕ್ಸ್ ಹಾಕೋದಾಗ್ಲಿ, ನೀವು DLC ಮಾಡೋದಾಗ್ಲಿ ಮಾಡಿಲ್ಲ. ವೆಟ್ ಮಿಕ್ಸ್ ಹಾಕಿದ್ವಿ ಸರ್. ವೆಟ್ ಮಿಕ್ಸ್ ಅನ್ನು 1 ಜಲ್ಲಿ ಹಾಕಿದ್ರೆ ವೆಟ್ ಮಿಕ್ಸ್ ಅನ್ನು ನೀವು ತಿಳ್ಕೊಂಡಿದ್ದೀರಿ. ಒಂದಂತ ಅಡಿ ಬೇಸ ಇದೆ. ನಿಮಗೆ ಕೆಲವರೆಲ್ಲ ಹೇಳ್ತಾರೆ, ಕೆಲವರು ಕ್ವಾಲಿಟಿ ಇದನ್ನ ಮೇಲ್ಗಡೆ ಬರಬಾರ್ದು ಅಂತಾರೆ, ಮ್ಯಾಚ್ ಮಾಡ್ಬೇಕು ಅಂತ ಅಂದ್ರೆ ನೀವು ಮ್ಯಾಚ್ ಮಾಡಕ್ಕೋಸ್ಕರ ಮಾಡ್ತಿದ್ದೀರಿ ಅಷ್ಟೇ. ಇದನ್ನ ಇನ್ನು 1 ಅಡಿ ಆಳ ಅಗಿಬಹುದು. ಅಲ್ಲಿ ಕಾಂಕ್ರೀಟ್ ಕೂರುತ್ತೆ. ಕೊಪ್ಪ ಜನ ಏನಾದ್ರೆ ನೀವು ಆಳ ಅಗಿಬೇಡ್ರಿ ಅಂತ ಯಾರೇನು ಹೇಳಕ್ ಹೋಗಲ್ಲ. ನೀವು ಕೆಲಸನ ಏನಿದೆ ಎಸ್ಟಿಮೇಟ್ ಆಳ ಆಗಿಬೇಡಿ ಅಂತಾರೆ, ಇದಕ್ಕೆ ಮ್ಯಾಚ್ ಮಾಡಿ ಅಂತ ಅಂತಾರೆ. ಮ್ಯಾಚ್ ಮಾಡಿ ಆಳ ಮಾಡಕ್ ಹೋಯ್ತು ನೀರು ಹೋಗಲ್ಲ. ಕೇಳ್ರಿ, ನೀವು 1.5 ಅಡಿ ಥಿಕ್ನೆಸ್ ಟೋಟಲ್ ಬರ್ತದ್ರಿ ನಿಮ್ದು ಎಸ್ಟಿಮೇಟ್ ಅಲ್ಲಿ ಇರೋದು. ನಾನು ಹೇಳ್ತೀನಿ, ಎಸ್ಟಿಮೇಟ್ ಬೇಕಾ ನಿಮ್ಗೆ? 1.5 ಅಡಿ ಬರಲ್ಲ ಸರ್. ಏನ್ ಯಾಕೆ ಬರಲ್ಲ? 1.5 ಅಡಿ ಬರಲ್ಲ. ಒಂದ್ ನಿಮಿಷ, ಆಯ್ತು ಹೇಳಿ. ನೀವು ಹೇಳಿ, ಒಪ್ಕೊಂತೀನಿ, ಹೇಳಿ. 6 ಇಂಚ್ ಅಂತ ಮಾಡ್ತಾರೆ ಎಲ್ಲರೂ. ಸ್ಟಾಂಡರ್ಡ್ ಆಗಿ 6 ಇಂಚು ಮಾಡ್ತಾರೆ. ಅಲ್ಲ, ಒಂದ್ ನಿಮಿಷ ಸರ್. ಈಗ ನೀವು ಲೀಗಲ್ ಆಗಿ ವ್ಯವಸ್ಥೆ ಮಾತಾಡ್ತಾ ಇದೀರಿ. ವ್ಯವಸ್ಥೆಯನ್ನು ಅರ್ಥ ಆಯ್ತಾ? ಲೀಗಲ್ ಆಗಿ ವ್ಯವಸ್ಥೆ ಮಾತಾಡ್ಬೇಕಾದಾಗ ನಾನು ಅದಕ್ಕೇನು ಮಾತಾಡಲ್ಲ. ಅದಕ್ಕೇನು ಈಗ ಕೆಲಸ ಮಾಡಿದಾಗ ಇಂಜಿನಿಯರ್ ಹತ್ರಕ್ಕೆ ಇಂಜಿನಿಯರ್ ಫೋನ್ ಮಾಡ್ಕೊಡಿ. ನಿಮ್ಮ ಹತ್ರ ಪಾಪ ಯಾಕೆ ಮಾತಾಡ್ಕೊಡಿ, ನಂಬರ್ ಕೊಡಿ, ನಾನು ಮಾತಾಡ್ತೀನಿ.
ತೊಳ್ದು DLC ಹಾಕಿ ವೆಟ್ ಮಿಕ್ಸ್ ಹಾಕಿ ಕಾಂಕ್ರೀಟ್ ಮಾಡಿದಾರಲ್ಲ ಇದನ್ನ ಮುಂಚೆ ತೋರಿಸ್ತೀನಿ, ನಾನೇ ಆಗಿರ್ತೀನಿ ಪಾಪ ಅವ್ರಿಗೆ ಕಷ್ಟ ಆಗ್ತದೆ, ನಿನ್ನೆ ಹಾಕಿರೋದಲ್ಲ ನನಗೆ ತೋರಿಸ್ತೀನಿ. ಅದರಲ್ಲಿ DLC ಇದೆ ಅಂತಂದ್ರೆ 80 ಲಕ್ಷ ನಾನು ಕೈಯಿಂದ ಕೊಡ್ತೀನಿ. 80 ಲಕ್ಷ ನಾನು ಕೈಯಿಂದ ಕೊಡ್ತೀನಿ ರೀ, ಈ ಕೆಲಸ ಮಾಡೋದ್ರಿ. ಈ ಸರ್ಕಾರದಿಂದ 1 ರೂಪಾಯಿ ದುಡ್ಡು ತಗೊಂಬೇಡ್ರಿ, ಅರ್ಥ ಆಯ್ತಾ? ಬಟ್ ಈ ಥರದ್ದು ಮಾಡಬೇಡಿ. ಇದು ನೀವು ಇವತ್ತು ಮಾಡಿ ಹೋಗ್ತೀರಿ, ನಾವಿಲ್ಲಿ ಇರ್ತೀವಿ. ಅದು ಕಾಂಕ್ರೀಟ್ ರೋಡ್ ಇದೆಯಲ್ಲ, ಒಂದ್ಸರಿ ಕಾಂಕ್ರೀಟ್ ರೋಡ್ ಮಾಡಿದ ಹಾಳಾದ್ರೆ ಕಾರ್ ರೋಡಿಗೆ ಪ್ಯಾಚ್ ಹಾಕ್ಬೋದು, ಕಾಂಕ್ರೀಟ್ ರೋಡಿಗೆ ಪ್ಯಾಚ್ ಹಾಕಲ್ಲ, ಅರ್ಥ ಆಯ್ತಲ್ವಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಇವತ್ತು ಮಾಡ್ಬೋದು, ಹೋಗ್ಬಿಡ್ತೀರಿ, ಅರ್ಥಾಯ್ತಾ? ನೀವು ಯಾರಿಗೆ ಪರ್ಸೆಂಟೇಜ್ ಕೊಡ್ಬೇಕು ಕೊಟ್ಕೊಂಡು ಹೋಗ್ತಿರ್ತೀರಿ. ಬರಲಿಲ್ಲ ಯಾಕೆ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರು ಇಂಜಿನಿಯರ್ ಯಾಕೆ ಬರ್ತಿಲ್ಲ ಹೇಳಿ? ಕಾಣದ ಕೈಗಳು ಕೆಲಸ ಮಾಡ್ತಿರ್ತಾವೆ, ಹೋಗ್ಬಿಡಿ ಅಂತೇಳಿ. ನಿಮಗೂ ಗೊತ್ತಾಗಿದ್ದು ನೀವು ಇರ್ತಿರ್ಲಿಲ್ಲ. ಇಲ್ಲ ಹೇಳಿ, ನೀವು ನಿಮಗೂ ಗೊತ್ತಾಗಿದ್ದು ನೀವು ಇರ್ತಿರ್ಲಿಲ್ಲ. ಇದೆಲ್ಲ ಬಂದವ್ರ ಎಂದಿಗೆ ಬಂದಿದ್ದು ನಾನು ಯಾರು ನಿಮ್ಮ ಗಾಡಿ ನಿಲ್ಸಿದ ಅದಕ್ಕೆ ಮೊಬೈಲ್ ಕೊಡಿ ಅಂತ ಫೋನ್ ಕೊಡಿ ಅಂದ್ರೆ ಬರ ಕೇಳಿ ಇಲ್ಲಿಗೆ ಅಂದೆ. ನನಗೆ ನೀವು ಯಾರಂತ ನಂಗೆ ಗೊತ್ತಿಲ್ಲ. ಈ ನಿಮಿಷಕ್ಕೂ ನಿಮ್ಮನ್ನು ನೋಡಿದ್ದೀನಿ ಅಂದರೆ ನಾನು ಮಾತಾಡಿಲ್ಲ, ಆಯಿತಾ? ನೀವು ಇಂಜಿನಿಯರ್ ಫೋನ್ ಮಾಡಿ ಕೊಡಿ, ಫೋನ್ ಮಾಡಿ. ಅವ್ರು ಬೇಕು ನಮಗೆ, ನೀವು ಅಲ್ಲವೇ ಅಲ್ಲ ನಮ್ಮ ರತನ್ ಟಿಕೆಟ್. ಯಾಕೆಂದ್ರೆ ಲ್ಯಾಂಡ್ ಆರ್ಮಿ ಆಗಿದ್ದರಿಂದ ನೀವು ಕೆಲಸ ಮಾಡಬೇಕು ಅಣ್ಣ, ನೀವು ಕಂಟ್ರಾಕ್ಟ್ರೇ ಅಲ್ಲ. ಹೇಳ್ತಾನೆ, ಫೋನ್ ಮಾಡಿಕೊಡಿ ಅವ್ರಿಗೆ. ಯಾರು ನಿಮ್ಮ ಹೆಸರು? ಭವಾನಿ ರಾವ್. ಇಲ್ಲಿ ಏನು ಪ್ರಾವಿಷನ್ ಮಾಡ್ಕೊಂಡಿದ್ದೀರಿ ಎಸ್ಟಿಮೇಟಲ್ಲಿ? ಹೌದು, ನಾನು CC ರೋಡ್ಗೆ ಕೇಳ್ತಿರೋದು. ಕಾಂಕ್ರೀಟ್ ಇದು ಮಾಡಿ ಅಂದರೆ ಯಾವುದೇನು ವೆಟ್ ಮಿಕ್ಸ್ ಎಷ್ಟಿದೆ ಥಿಕ್ನೆಸ್ಸು? DLC ಎಷ್ಟಿದೆ? 4 ಇಂಚ್ DLC ಇದೆ, 6 ಇಂಚ್ ವೆಟ್ ಮಿಕ್ಸ್ ಇದೆ, GSB ಇದೆಯಾ? ಹೆಚ್ಚು ಕಡಿಮೆ 1 ಅಡಿ 4 ಇಂಚು. ಸರಿ, ನೀವು ಇಂಜಿನಿಯರ್ ಅಲ್ಲ, ಇಲ್ಲಿ ಸ್ಪಾಟಲ್ಲಿ ಏನಾಗ್ತಿದೆ ನೋಡಿದ್ದೀರಾ? ಎಲ್ಲ ಮಾಡಿದಾರಲ್ಲ ಕರೆಕ್ಟಾಗಿ? ಅಲ್ಲ ಅದು ಬೇಡ ನಾನು ನಿಮ್ಗೇನು ಮತ್ತೆ ನೀವು ಇಂಜಿನಿಯರ್, ನಿಮ್ಮ ಹತ್ರ ನಾನು ಬೇರೆ ಏನು ಮಾತಾಡೋಕೆ ಹೋಗಲ್ಲ. ನಾನು ನಿಮಗೆ ಕೇಳ್ತೀನಿ, ಟೆಕ್ನಿಕಲ್ ಅಷ್ಟೇ ಹೇಳಿ, ನನಗೆ ಬೇರೆ ಏನು ಬೇಡ. ಈಗ ನೋಡ್ರಿ, ಈಗ ಆಯಿತು, 15 ಸೆಂಟಿಮೀಟ್ರ್ ವೆಟ್ ಮಿಕ್ಸ್ ಹಾಕಿದಾರಾ ಇಲ್ಲಿ? 1 ನಿಮಿಷ, ಹಾಕಿದಾರ 15 ಸೆಂಟಿಮೀಟ್ರ್ ವೆಟ್ ಮಿಕ್ಸು? ಹೇಳಿ, ಹಾಕಿಲ್ಲ ಅಲ್ವಾ? 1 ನಿಮಿಷ ಇರ್ರಿ ಸ್ವಾಮಿ. ಸೈಟ್ ಕಂಡೀಷನ್ ಏನು ನೋಡೋದು ಬೇಡ, ಬಿಲ್ ಬರೀಬೇಕಾದ್ರೆ ಸೈಟ್ ಕಂಡೀಷನ್ ಗೊತ್ತಾಗಲ್ಲ ನಿಮಗೆ. ಬಿಲ್ ಹಾಕಿ 15 ಸೆಂಟಿಮೀಟ್ರಿಗೆ ಬರೀತೀರಿ ನೀವು. 1 ನಿಮಿಷ ಇರಿ. ಆಯಿತು, DLC ಎಲ್ಲಿ ಹಾಕಿದ್ದೀರಿ ನೀವು? ಇಲ್ಲಿ 4 ಇಂಚ್ DLC ಹಾಕ್ಬೇಕಲ್ಲ, ಎಲ್ಲಿದೆ? ಯಾಕೆ ನೀವು ಇಂಜಿನಿಯರ್ ಅಲ್ವಾ? ನೀವು ಇಂಜಿನಿಯರ್ ತಾನೆ? ನೋಡ್ರಿ, ಎಸ್ಟಿಮೇಟಲ್ಲಿ ನೀವು 1 ನಿಮಿಷ ಇರಿ. ಆಯ್ತು, ಹೇಳಿ. ಆಯ್ತು, ನೀವು ಮಾತಾಡಿದೆಲ್ಲ ಕೇಳ್ತೀನಿ. 1 ನಿಮಿಷ ಆಯಿತು. ಇದು ಕುಂಟ ಸಮಯ, ನಾನು ಯಾವ ಸೈಟ್ ನೀವು ಯಾವ್ಯಾವ ಸೈಟಿಗೆ DLC ಇದೆ ಹೇಳಿ ಹೋಗಿ. ಆಯಿತು, ಯಾವ್ಯಾವ ಸೈಟಿಗೆ DLC ಇದೆ ಆ ಎಸ್ಟಿಮೇಟ್ ತಗೊಂಡು ಬನ್ನಿ, ಅರ್ಥ ಆಯ್ತಾ? ನನ್ನ ಹತ್ರ ಎಸ್ಟಿಮೇಟ್ ಇದೆ, ನೀವು ಹೇಳೋದು ಬೇಡ ನನಗೆ. ನಾನೇನು ಟೆಕ್ನಿಕಲ್ ನನಗೆ ಗೊತ್ತಿಲ್ಲದೆ ರೀತಿಲಿ ನೀವು ಹೇಳಬೇಡಿ, ಆಯಿತಾ? DLC 10 ಸೆಂಟಿಮೀಟ್ರ್ ಕೊಟ್ಟಿದ್ದೀರಿ, 15 ಸೆಂಟಿಮೀಟ್ರ್ ವೆಟ್ ಮಿಕ್ಸ್ ಕೊಟ್ಟಿದ್ದೀರಿ, 15 ಸೆಂಟಿಮೀಟ್ರ್ M30 ಕೊಟ್ಟಿದ್ದೀರಿ ಅಲ್ವೇನ್ರಿ? M30ಗೆ ಎಷ್ಟು? M30 1 ಕ್ಯೂಬಿಕ್ ಮೀಟ್ರಿಗೆ ಎಷ್ಟು ರೀ ಸಿಮೆಂಟು? M30ಗೆ ಎಷ್ಟು ರೀ? ನೀವು ಇಂಜಿನಿಯರ್, ನಾವೆಲ್ಲ ಇಲ್ಲಿ ರೋಡ್ ಮೇಲೆ ಹೋಗ್ತಿರೋರು, ಹೇಳ್ರಿ. 1 ಸೆಂಟಿ ನಾವು ಈ ರೋಡ್ ಮೇಲೆ ಕೂತ್ಕೊಂಡವ್ರು ಮಾತಾಡ್ತಿದ್ದೀವಿ. M30ಗೆ 1 ಕ್ಯೂಬಿಕ್ ಮೀಟ್ರಿಗೆ ಎಷ್ಟು ಸಿಮೆಂಟ್ ಹಾಕ್ಬೇಕು? 12ರಿಂದ ಬೇಡ, ಕರೆಕ್ಟ್ ಹೇಳಿ. ನೀವು ಇಂಜಿನಿಯರ್ ಅಲ್ವಾ? ನಾವೇನೋ ಅಡ್ನಾಡಿಗಳಾದರೆ ಹೇಳ್ತೀವಿ ನಾವು 12, 13, 14 ಗೊತ್ತಿಲ್ಲ ನಮಗೆ. ನೀವು ಹೇಳಿ, ಇಂಜಿನಿಯರ್ ನೀವು 12ರಿಂದ 15 ಹೇಳಂಗಿಲ್ಲ. 15 ಅಂದರೆ 15 ಅಂತ ಹೇಳಿ. ಅಥೆಂಟಿಕೇಟೆಡ್ ಸೈಟ್ ಕಂಡೀಷನ್ ಮೇಲೆ ನೀವು ಕೆಲಸ ಮಾಡೋಕ್ಕಾಗಲ್ಲ ರೀ. ನೀವು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಬೇಕು. ಸೈಟ್ ಕಂಡೀಷನ್ ಮೇಲೆ ನೀವೇನು ಕೆಲಸ ಮಾಡ್ತೀರಿ? ಎಸ್ಟಿಮೇಟ್ ಪ್ರಕಾರ ನೀವು ಕೆಲಸ ಮಾಡಿ. ಎಸ್ಟಿಮೇಟ್ ಅಪ್ರೂವ್ ಕೊಟ್ಟಿದ್ದಾರೆ ತಾನೆ DC ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ. ಆ ಎಸ್ಟಿಮೇಟ್ ಪ್ರಕಾರ ನೀವು ಕೆಲಸ ಮಾಡಬೇಕಲ್ವಾ? ಯಾರು ಹೇಳಿದ್ದು ಅಪ್ರೂವ್ ಆಗಿಲ್ಲ ಅಂತ? ಕೊಡ್ಲಾ ನಾನು ಕಾಪಿನಾ? ಯಾರು ಹೇಳಿದ್ದು ನಿಮ್ಗೆ ಅಪ್ರೂವ್ ಆಗಿಲ್ಲ ಅಂತ? ಯಾರು ಹೇಳಿದ್ದು ಆಗಿಲ್ಲ ಅಂತ? ಈ ಥರದನ್ನೆಲ್ಲ ಮಿಸ್ಗೈಡ್ ಮಾಡಬೇಡಿ. ನೀವು ಅಲ್ಲಿ ಕೂತ್ಕೊಂಡು ಮಾಡೋದಲ್ಲ ಕೆಲಸ. ಫಸ್ಟ್ ಇಲ್ಲಿ ಬಂದು ಮರ್ಯಾದೆಯಿಂದ ಕೆಲಸ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ನಾವು ಯಾರು ಅಡ್ನಾಡಿಗಳು ಮಾತಾಡ್ತಿಲ್ಲ ಇಲ್ಲಿ. ನೀವು ಏನು ತಿಳ್ಕೊಂಡಿದ್ದೀರಾ ನೀವು? ಮತ್ತೆ ಏನು ನೀವು ಬೆಂಗಳೂರಲ್ಲಿ ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತೀರಾ? ನೀವು ಕಾಂಕ್ರೀಟ್ ರೋಡ್ ಮಾಡ್ತೀರಾ ಅಂತಂದ್ರೆ ಏನು ತಿಳ್ಕೊಂಡಿದ್ದೀರಾ ನೀವು? ಏನು ರೀ ನೀವು ಇಲ್ಲಿ ನಮ್ಮ ಕೌನ್ಸಿಲ್ ಬಾಡಿ 1 ನಿಮಿಷ ರೀ. ಕೌನ್ಸಿಲ್ ಮಾಜಿ ಕೌನ್ಸಿಲರು, ಮಾಜಿ ಅಧ್ಯಕ್ಷರು ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡೋಂಗಿಲ್ಲ. ಯಾಕೆಂದ್ರೆ ನೀವು ಮುಂಚೆನೇ ಮಾತಾಡ್ಕೊಂಡು ಬಿಟ್ಟಿದ್ದೀರಿ ಅಲ್ವೇನ್ರಿ? ಮತ್ತೆ ಯಾಕೆಂದ್ರೆ ಬರಬಾರ್ದು, ಯಾರು ಫೋನ್ ರಿಸೀವ್ ಮಾಡಬಾರ್ದು ಅಂತ. ಅಂದರೆ ನೀವು ನಿಮ್ಗೆ ಹಾಗಾದ್ರೆ ಯಾರ್ದು ಗೊತ್ತಿರೋದು ಫೋನ್ ಮಾತ್ರ ನೀವು ರಿಸೀವ್ ಮಾಡ್ತೀರಿ ಅಲ್ವೇನ್ರಿ? ಗೊತ್ತಿರೋ
ಅಲ್ಲ ರೀ, ನೀವು ಪಬ್ಲಿಕ್ ಸರ್ವೆಂಟು, ತಪ್ಪು ತಿಳ್ಕೊಂಬೇಡಿ, ಅರ್ಥ ಆಯ್ತಲ್ವಾ? ನಿಮಗೆ ನೀವು ಕಾಂಟ್ರಾಕ್ಟು ಯಾವ್ದಾದ್ರು ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಲೋಕಲ್ ಏಡ್ಸ್ ಫೋನ್ ಮಾಡ್ತಾರೆ. ಏನಕ್ಕೆ ಫೋನ್ ಮಾಡ್ತಾರೆ ಅಂದರೆ ಏನಾಗಿದೆ ಇಲ್ಲಿ, ಏನಾಗ್ತಿದೆ ಅಂತ ಹೇಳಕ್ಕೆ ಫೋನ್ ಮಾಡ್ತಾರೆ. ನೀವು ಒಂದು ನಿಮಿಷ, ನೀವು ಒಬ್ಬ ಸರ್ಕಾರಿ ನೌಕರ ಆಗಿದ್ದರೆ, ಅರೆ ಸರ್ಕಾರಿನೋ ಗೊತ್ತಿಲ್ಲ ನಂಗೆ ನಿಮ್ಮ ಬಗ್ಗೆ, ಆಯ್ತಾ? ಗೊತ್ತಿಲ್ಲ, ಹೇಳ್ತೀನಿ ಕೇಳಿ. ನೌಕರ ನೀವು ಆಗಿದ್ದರೆ ನೀವು ಹೇಗಿರ್ಬೇಕು ಅಂತಂದರೆ ಪಬ್ಲಿಕ್ಸ್ ಫೋನ್ ರಿಸೀವ್ ಮಾಡಬೇಕು. ಏನು ತಪ್ಪಾಗಿದೆ ಅನ್ನೋ ವಾಪಸ್ ಒಂದು ನಿಮಿಷ ಇರಿ ಖಾಲಿ ಪೀಲಿಗಳು ಫೋನ್ ಈಗ ನಾನ್ ಪಬ್ಲಿಕ್ಸ್, ಅರ್ಥ ಆಯ್ತಾ? ಮತ್ ನೀವು ಖಾಲಿ ಪೀಲಿಗಳು ಆಯ್ತು. ಈಗ ಒಂದ್ ಕೆಲಸ ಮಾಡಿ, ನೀವು ಯಾವತ್ತು ಬರ್ತೀರಿ ಇಲ್ಲಿಗೆ? ಹಂಗ್ ಬೇಡ, ಅಲ್ಲ ಆಯ್ತು ರೀ, ನೀವು ಹೇಳಿ ಇಂಥ ದಿನ ಅಂತ ಕೊಡಿ, ನಮ್ಗೇನು ಬೇಜಾರಿಲ್ಲ. ಇನ್ನು 8 ದಿನ ಬಿಟ್ಟು ಬರ್ತೀವಿ ಅಂತ ಹೇಳಿ, ನೋ ಪ್ರಾಬ್ಲಮ್. ನಾವು ಕೇಳ್ತಿರೋದು ಇಷ್ಟೇ ನಿಮ್ಮ ಹತ್ರ, ಬೇರೆ ಏನು ಕೇಳಲ್ಲ. ನೋಡ್ರಿ, ನಿಮ್ಗೆ DLC 10 ಸೆಂಟಿಮೀಟರ್ ಇದೆ, DLC ಹಾಕ್ಸ್ಬೇಕು. ವೆಟ್ ಮಿಕ್ಸ್ 15 ಸೆಂಟಿಮೀಟರ್ ಇದೆ, ವೆಟ್ ಮಿಕ್ಸ್ ಹಾಕ್ಸ್ಬೇಕು. ಅರ್ಥಾಯ್ತಾ? M30 ಇದ್ರೆ 15 ಬ್ಯಾಗ್ 1 ಕ್ಯೂಬಿಕ್ ಮೀಟರ್ 1 CMT ಅವರಿಗೆ 15 ಬ್ಯಾಗ್ ಸಿಮೆಂಟ್ ಹಾಕಬೇಕು. 15.8 ಬರುತ್ತೆ. ಎಷ್ಟು ಬರುತ್ತೆ ಸಿಮೆಂಟ್? 1 ಕ್ಯೂಬಿಕ್ ಮೀಟ್ರಿಗೆ ಅಷ್ಟು ಹಾಕ್ಸ್ಬೇಕು. ನೀವು ಹಾಕ್ಸಿ ಕೆಲಸ ಮಾಡಿಸಿ ಫಸ್ಟ್. ಈಗಾಗಲೇ 100 ಮೀಟ್ರ್ ಮಾಡಿದಾರಲ್ವಾ, ಅದಕ್ಕೆ DLC ಹಾಕಿಲ್ಲ, ವೆಟ್ ಮಿಕ್ಸು ಹಾಕಿಲ್ಲ. ಅದನ್ನ ಕಿತ್ತು ಹೊಸದಾಗಿಂದ ಮಾಡಬೇಕು. ಅರ್ಥ ಆಯ್ತಲ್ವಾ? ಇಲ್ಲಿ ನೀವು ನೋಡ್ಕೊಂಡು ಚಂದ ನೋಡ್ಕೊಂಡು ಪರ್ಸೆಂಟೇಜ್ ತಗೊಂಡು ನೀವು ಅಲ್ಲಿ ಕುತ್ಕೊಳಕ್ಕಲ್ಲ. ನಿಮಗೆ ಸರ್ಕಾರ ಸಂಬಳ ಕೊಟ್ಟು ಕೆಲಸ ಕೊಟ್ಟಿರೋದು, ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸಿ ಅಂತ. ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗದೆ ಇದ್ರೆ ಏನು ನಿಮ್ಮ ಜವಾಬ್ದಾರಿ? ಬಿಲ್ ಕೊಡೋದು ಬಿಟ್ಬಿಟ್ರಿ, ಬಿಲ್ ಆಮೇಲೆ ಮಾಡಿಸ್ಕೊಂತಾರೆ ಅವರು, ನಿಮ್ಮನ್ನು ಬೇರೆ ಕಡೆ ಕಳಿಸಿ. ಒಳ್ಳೆಕ ರೀ, ನನಗೆ ಇದು ಬೇಡ. ಫಸ್ಟು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡ್ಸೋಕೆ ಆಗುತ್ತಾ ಇಲ್ವಾ ನಿಮ್ಗೆ ಅಷ್ಟೇ ಹೇಳಿ ಸಾಕು. ಆಗುತ್ತೆ. ಹಾಂ, ಎಸ್ಟಿಮೇಷನ್ ಪ್ರಕಾರ ಕೆಲಸ ಮಾಡಿಸೋದಾದ್ರೆ, ಈಗ ಆಗಿರೋ ಕೆಲಸ ಎಸ್ಟಿಮೇಷನ್ ಪ್ರಕಾರ ಆಗಿಲ್ಲ ಅಂದರೆ ಅದನ್ನು ಕೀಳಿಸಿ ಹೊಸದಾಗಿ ಮಾಡಬೇಕು. ಅದಿಲ್ಲದೆ ನಾವು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅರ್ಥ ಆಯ್ತಾ? ನೀವು ತಿಳ್ಕೊಂಡು ಬೇರೆ ಏನೋ ಮಾಡಿ ನಮ್ಗೆ ಅದು ಅವಶ್ಯಕತೆ ಇಲ್ಲ, ನಮ್ಗೆ ನಿಮ್ಮಿಂದ ಏನೂ ಅವಶ್ಯಕತೆ ಇಲ್ಲ. ನಮ್ದು ಪಟ್ಟಣದ ರಸ್ತೆಗೆ 80 ಪ್ಲಸ್ ಎಷ್ಟು ಹೇಳಿ 35 1,15,00,000 ಕೊಪ್ಪ ಪಟ್ಟಣದಕ್ಕೆ ರಸ್ತೆಗೆ ದುಡ್ಡು ಕೊಟ್ಟಿದೆ. ಅರ್ಥ ಆಯ್ತಾ? ಆ ರಸ್ತೆ ಕೆಲಸನ ಕ್ವಾಲಿಟಿ ಆಗಿಲ್ಲ ಅಂತಂದರೆ ಇವತ್ತು ನೆನ್ಪಿಟ್ಕೊಳ್ಳಿ, ಇವತ್ತು ಇಲ್ಲಿ ಪ್ರತಿಭಟನೆ ಆಗಿದೆ, ಇಲ್ಲಿ ನಾವು ನಿಮ್ಮನ್ನ ಕೇಳ್ತಿದ್ದೀವಿ. ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಇದೇ ತರ ಆಗ್ತದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.